ನಮಸ್ತೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಪ್ರತಿದಿನ ಕೂಡ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಫಲಾನುಭವಿಗಳು ಕಾತರದಿಂದ ಕಾಯ್ತಾನೆ ಇದ್ದಾರೆ. ಆದರೆ ಹಣ ಮಾತ್ರ ಸರ್ಕಾರದಿಂದ ಬಿಡುಗಡೆ ಆಗ್ತಾನೆ ಇಲ್ಲ. ಹಾಗಾದರೆ 19ನೇ ಕಂತಿನ ಹಣ ಯಾವಾಗ ಬರುತ್ತೆ, ಇದರ ಕುರಿತಾಗಿ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅನ್ನುವಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಒಂದು ಲೈಕ್ ಮಾಡಿ. ನೋಡಿ ಸ್ನೇಹಿತರೆ, ಫಲಾನುಭವಿಗಳು 19ನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕಾಗಿ ಸುಮಾರು 2 ತಿಂಗಳಿಂದ ಕೂಡ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಹುದು. ಇವತ್ತು ಬರುತ್ತೆ, ನಾಳೆ ಬರುತ್ತೆ, ಈ ವಾರ ಬರುತ್ತೆ, ಈ ತಿಂಗಳು ಬರುತ್ತೆ, ಈ ರೀತಿಯಾಗಿಯೇ ಕಾಯ್ತಾ ಬಂದಿದ್ದಾರೆ. ಯಾಕೆ ಅಂತ ಅಂದರೆ 19ನೇ ಕಂತಿನ ಹಣ ಅನ್ನುವಂಥದ್ದು ಫೆಬ್ರವರಿ ತಿಂಗಳ ಹಣ. ಆದರೆ ಈ ತಿಂಗಳು ಈಗಾಗಲೇ ಮೇ ತಿಂಗಳಿನಲ್ಲಿ ನಾವಿದ್ದೀವಿ. ಸ್ನೇಹಿತರೆ, ಫೆಬ್ರವರಿ ಆಗೋಗಿದೆ, ಮಾರ್ಚ್ ಆಗೋಗಿದೆ, ಏಪ್ರಿಲ್ ಆಗೋಗ್ಬಿಟ್ಟಿದೆ, ಮೇ ಕೂಡ ಇದ್ದೀವಿ. ಇನ್ನೂ ಕೂಡ 19ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿಲ್ಲ. ನೋಡಿ ಸ್ನೇಹಿತರೆ, ಇನ್ನೂ ಎಷ್ಟೊಂದು ಜನಕ್ಕೆ 18ನೇ ಕಂತಿನ ಹಣನೇ 100% ಮಹಿಳೆಯರಿಗೆ ಜಮಾ ಆಗಿಲ್ಲ. ಆ 18ನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಅಲ್ವಾ, ಅವ್ರಿಗಂತೂ 5 ತಿಂಗಳಿಂದ ಹಿಂದೆ ಹಣನೇ ಬರಬೇಕಾಗಿರೋ ಅಂಥದ್ದು. ಸೊ ಅವರಿಗಂತೂ ಹಣ ಅನ್ನುವಂಥದ್ದು ಇನ್ನೂ ಕೂಡ ಬಂದಿಲ್ಲ. ನೋಡಿ ಸ್ನೇಹಿತರೆ, ಇದಕ್ಕೋಸ್ಕರ ಬೇಸತ್ತಂತಹ ಜನರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರ್ಕಾರದ ಬಳಿ ಹಣ ಅನ್ನುವಂಥದ್ದು ಇಲ್ಲ, ಹಾಗಾಗಿ ಅವರು ಹಣವನ್ನು ಹಾಕ್ತಾ ಇಲ್ಲ ಅಂತ. ಸರ್ಕಾರ ಕೂಡ ಈ ರೀತಿಯಾಗಿ ಹಣವನ್ನು ಹಾಕ್ತಾನೆ ಇಲ್ಲ ಅಂತ ಅಂದರೆ ಅದು ಕೂಡ ನಿಜ ಅಂತಲೇ ಅನಿಸುತ್ತೆ. ಯಾಕೆ ಅಂತ ಅಂದರೆ ನೋಡಿ ಸ್ನೇಹಿತರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹೇಳಿದರು, ಏಪ್ರಿಲ್ 2ನೇ ವಾರದ ಒಳಗಡೆನೇ ನಾವು ನಿಮಗೆ ಹಣ ಹಾಕ್ಬಿಡ್ತೀವಿ. ನಮಗೆ ಈಗಾಗಲೇ ಹಣಕಾಸು ಇಲಾಖೆಯಿಂದ ನಮ್ಮ ಇಲಾಖೆಗೆ ಹಣ ಬಂದಿದೆ, ನಿಮಗೆ DBTಯಿಂದ ಪುಷ್ ಮಾಡೋವಂಥದ್ದಷ್ಟೇ ಬಾಕಿ ಇದೆ ಅಂತ ಹೇಳಿದರು. ಆದರೆ ಯಾಕೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಲ್ವಾ, ಯಾಕೆಂದರೆ ಹಣನೇ ಬಂದಿದೆ ಅಂತೆ, ಆದರೆ ಮಹಿಳೆಯರಿಗೆ ಜಮಾ ಮಾಡ್ತಿಲ್ವಂತೆ. ಈ ರೀತಿ ಆಯಿತು ಅಂತ ಅಂದರೆ ಎಲ್ಲರೂ ಕೂಡ ಅಂದ್ಕೊಳ್ಳೋ ಅಂಥದ್ದು ಇದನ್ನೇ, ಸರ್ಕಾರದ ಬಳಿ ಹಣ ಇಲ್ಲ, ಹಾಗಾಗಿ 3-4 ತಿಂಗಳಾದರೂ ಕೂಡ ಹಣ ಅನ್ನೋವಂಥದ್ದನ್ನು ಜಮಾ ಮಾಡ್ತಾ ಇಲ್ಲ ಅನ್ನೋವಂಥದ್ದು. ಇವಾಗ ಇವರಿಂದ ಜಮಾ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಅಟ್ಲೀಸ್ಟ್ ಅವರು ಮಾಧ್ಯಮದವರ ಮುಂದೆ ಬಂದು ಏನು ಹೇಳ್ತಾರಲ್ವ, ಸುಳ್ಳನೆ ಇನ್ನೇನು 1 ವಾರದಲ್ಲಿ ಹಾಕ್ತೇವೆ ನಾವು ಅದು ಇದು ಅಂತ, ಸೊ ಅಲ್ಲೇ ಹೇಳ್ಬೋದಲ್ವ. ಸೊ ಈ ಒಂದು ತಿಂಗಳು ಲೇಟ್ ಆಗುತ್ತೆ ಅಂತ ಅವರೇನೇ ಹೇಳಿಬಿಟ್ರೆ, ಸ್ಪಷ್ಟನೆಯನ್ನು ಕೊಟ್ಬಿಟ್ರೆ ಸರಿ ಹೋಗ್ಬಿಡುತ್ತೆ. ಜನರಿಗೂ ಕೂಡ ಟೆನ್ಷನ್ ಅನ್ನುವಂಥದ್ದು ಆಗೋದಿಲ್ಲ. ಅದನ್ನು ಬಿಟ್ಟು ಅವರು ಸುಳ್ಳು ಹೇಳೋ ಅಂಥದ್ದು ಒಳ್ಳೆಯದಲ್ಲ ಅನ್ನುವಂಥದ್ದು ನಿಮ್ಮೆಲ್ಲರ ಅಭಿಪ್ರಾಯ ಅಂತ ಅನಿಸುತ್ತೆ. ಏಕೆಂತಂದರೆ ಅವರು ಹಾಕ್ಬಿಡ್ತೀವಿ, ಜಮಾ ಮಾಡಿಬಿಡ್ತೀವಿ ಅಂತಂದರೆ ಜನ ಕೂಡ ಅದೇ ರೀತಿಯಾಗಿ ವೆಯ್ಟ್ ಮಾಡಿಕೊಂಡು ಕುಂತಿರ್ತಾರೆ ಅಲ್ವಾ. ಹಾಗಾಗಿ ಅಟ್ಲೀಸ್ಟ್ ಅವರಿಂದ ಹಾಕೋದಿಕ್ಕಾಯಿತು ಅಂತಂದರೆ ಹೌದು ನಾವು ಹಾಕ್ತೀವಿ ಅಂತ, ಬಟ್ ಸುಳ್ಳು ಭರವಸೆಯನ್ನು ಕೊಡಬಾರ್ದು. ಇವಾಗ ಇವರು ಗೃಹಲಕ್ಷ್ಮಿ ಹಣವನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಇನ್ನು ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿಗೆ ಬಂದರೆ ಯುವ ನಿಧಿ ಯೋಜನೆ ಅಂತೂ ಸ್ಟಾರ್ಟಿಂಗಿಂದನೇ ಬರ್ತಾ ಇಲ್ಲ ಬಿಡಿ. ಈ ಒಂದು ಗೃಹಲಕ್ಷ್ಮಿ ಹಣ ಅಂತೂ ಒಂದಷ್ಟು ತಿಂಗಳು ಪೆಂಡಿಂಗಲ್ಲಿ ಇಟ್ಟರು ಆದ್ರೂ ಮುಂದೆ ಕೊಡ್ತಾರೆ ಅಂತ ಹೇಳ್ಬೋದು. ಆದರೆ ಯುವ ನಿಧಿ ಅಂತೂ ಕರೆಕ್ಟಾಗಿ ಕೊಡ್ತಾನೆ ಇಲ್ಲ. ಮತ್ತು ಅವರು ಕೂಡ ಏನು ಅಷ್ಟೊಂದು ರೈಸ್ ಆಗೋದಿಲ್ಲ, ಆಕ್ರೋಶವನ್ನು ವ್ಯಕ್ತಪಡಿಸೋದಿಲ್ಲ. ಗೃಹಜ್ಯೋತಿ ಯೋಜನೆ ಅನ್ನುವಂಥದ್ದು ಒಂದು ಕರೆಕ್ಟಾಗಿ ನಡೀತಾ ಇದೆ ಅಂತ ಹೇಳಬಹುದು. ಮತ್ತು ಶಕ್ತಿ ಯೋಜನೆ ಕರೆಕ್ಟಾಗಿ ನಡೀತಾ ಇದೆ ಅಂತ ಹೇಳಬಹುದು. ಯಾಕೆ ಅಂತಂದರೆ ಇವಾಗ ಟಿಕೆಟ್ ಕೇಳೋದಕ್ಕೆ ಹೋದರೂ ಕೂಡ ಜನ ಅಂತೂ ಕೊಡೋದಿಲ್ಲ ಅಲ್ವಾ. ಮತ್ತು ಕರೆಂಟ್ ಬಿಲ್ ಕಟ್ಟಬೇಕು ಅಂತ ಅಂದರೂ ಕೂಡ ಆಗೋದಿಲ್ಲ. ಬಟ್ ಇದು ಏನು ಸರ್ಕಾರದಿಂದನೇ ಹಣ ಅನ್ನುವಂಥದ್ದು ಬರಬೇಕಾಗಿರೋದ್ರಿಂದ ಇಲ್ಲಿ ವಿಳಂಬವನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳಬಹುದು. ಹಾಗಾಗಿ ನೋಡೋಣ ಏನು ಮಾಡ್ತಾರೆ ಅಂತ. ಆದಷ್ಟು ನಾವು ಕೇಳ್ಕೊಳ್ಳೋವಂಥದ್ದು ಏನು ಅಂತ ಅಂದರೆ, ಇವಾಗ ಇವ್ರಿಗೆ ಕೊಡೋದಕ್ಕಾಗಿಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳ್ಕೊಂಬಿಡ್ಲಿ, ನಮ್ಮ ಬಳಿ ಇವಾಗ ಹಣ ಇಲ್ಲ, ನಾವು ಮುಂದಿನ ತಿಂಗಳು ಕೊಡ್ತೀವಿ ಆ ರೀತಿಯಾಗಿ. ಅದನ್ನು ಬಿಟ್ಬಿಟ್ಟು ಸುಳ್ಳಾಗಿ ಇನ್ನು 1 ವಾರದಲ್ಲಿ ಕೊಡ್ತೀವಿ ಆ
ರೀತಿಯಾಗಿ ಹೇಳುವಂಥದ್ದು ತಪ್ಪು ಅಂತ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಏನು ಅನಿಸುತ್ತೆ ಅನ್ನೋವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಧನ್ಯವಾದಗಳು.